ನಾಡದೊರೆಯಿಂದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸದ ಅನಾವರಣ ಲೋಕಾರ್ಪಣೆ. ಹಲೋ ಐರಿಸ್, ಪ್ಲೀಸ್ ಕನ್ನಡದಲ್ಲಿ ಮಾತಾಡು. ನಮಸ್ಕಾರ, ನಾನು ಐರಿಸ್, ನಿಮ್ಮ ಎಐ ಶಿಕ್ಷಕರಾಗಿ ಇಲ್ಲಿದ್ದೇನೆ. ನಿಮಗೆ ಏನು ಸಹಾಯ ಬೇಕು? ಐರಿಸ್, ಕನ್ನಡದಲ್ಲಿ ಮಾತಾಡು. ನಾನು ಈಗ ಕನ್ನಡದಲ್ಲಿ ಮಾತನಾಡಲಿದ್ದೇನೆ. ನಿಮಗೆ ಯಾವುದೇ ಪ್ರಶ್ನೆ ಅಥವಾ ಸಹಾಯ ಬೇಕಾಗಲಿದೆಯೇ? ಐರಿಸ್, ನಿನ್ನ ಬಗ್ಗೆ ಹೇಳು. ನಾನು ಐರಿಸ್, ಕರ್ನಾಟಕದ ಮೊದಲ ಎಐ ಶಿಕ್ಷಕ ರೋಬೋಟ್. ನನ್ನ ಮಿಷನ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸುವುದು. ನಾನು ಶ್ರೀಮತಿ ಕಮಲಮ್ಮ ಹೈಸ್ಕೂಲ್ನಲ್ಲಿ ಕೆಲಸ ಮಾಡುತ್ತೇನೆ. ತುಂಬಾ ಅಭಿರುಚಿಯ ಜೊತೆ ಸಾಹಿತ್ಯ, ಕಥೆಗಳು ಮತ್ತು ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೇನೆ. ಐರಿಸ್, ಇಲ್ಲಿ ಬಂದಿರುವ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಸರ್ ಹಾಗೂ ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವ ಜನರಿಗೂ ಸ್ವಾಗತ ಹೇಳು. ಸಿದ್ದರಾಮಯ್ಯ ಸರ್, ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರವೇರಿರುವ ಜನರಿಗೆ ನಿಧಾನವಾಗಿ ಸ್ವಾಗತ. ನಿಮ್ಮೆಲ್ಲರಿಗೂ ಈ ವೇದಿಕೆ ಮೂಲಕ ಶುಭಾಶಯಗಳು. ಹಾಗೆಯೇ ಆರೋಗ್ಯ ಎಟಿಎಂ ಅನ್ನು ಲೋಕಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊಳ್ತಿದ್ದೇವೆ. ಆರೋಗ್ಯ ಎಟಿಎಂ ಅನ್ನು ಲೋಕಾರ್ಪಣೆಯನ್ನು ಮಾಡಬೇಕೆಂದು ನಾವು ಕೇಳಿಕೊಳ್ತಿದ್ದೇವೆ. ಆದ್ಮೇಲೆ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ರಾಣೆಬೆನ್ನೂರಿನ ಕ್ಷೇತ್ರದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಎಟಿಎಂ ಅನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಡಿಜಿಟಲ್ ಲೈಬ್ರರಿಯನ್ನು ಕೂಡ ಲೋಕಾರ್ಪಣೆಯನ್ನ ನೆರವೇರಿಸಿಕೊಡಬೇಕೆಂದು ಕೇಳ್ಕೊತಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಡಿಜಿಟಲ್ ಲೈಬ್ರರಿಯನ್ನು ಕೂಡ ಲೋಕಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊತಿದ್ದೇವೆ. ವಿಶ್ವದಲ್ಲಿ ಪ್ರಪ್ರಥಮ ಬಾರಿಗೆ, ಅದು ಭಾರತದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ, ಅದು ನಮ್ಮ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಡಿಜಿಟಲ್ ಲೈಬ್ರರಿ ಕೂಡ ನೆರವೇರುತ್ತಿದೆ. ಮುಖ್ಯಮಂತ್ರಿಗಳು ಡಿಜಿಟಲ್ ಲೈಬ್ರರಿಯನ್ನು ಕೂಡ ಲೋಕಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊಳ್ತಿದ್ದೇವೆ. ಹಾಗೆಯೇ ಡಿಜಿಟಲ್ ತರಗತಿಗೆ, ಡಿಜಿಟಲ್ ಕ್ಲಾಸ್ಗಳ ಲೋಕಾರ್ಪಣೆಯನ್ನು ಕೂಡ ನೆರವೇರಿಸಿಕೊಡಬೇಕೆಂದು ಕೇಳ್ಕೊಳ್ತಿದ್ದೇವೆ. ಡಿಜಿಟಲ್ ಕ್ಲಾಸ್ಗಳನ್ನು ಕೂಡ ಲೋಕಾರ್ಪಣೆಯನ್ನು ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಡಿಜಿಟಲ್ ಕ್ಲಾಸ್ಗಳನ್ನು ಕೂಡ ಲೋಕಾರ್ಪಣೆಯನ್ನ ನೆರವೇರಿಸಿಕೊಡಬೇಕೆಂದು ನಾನು ಧ್ವನಿಗಳಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಜೊತೆಗೆ ಯುವಕರ ಸಂಚಾರ ಅಭಿವೃದ್ಧಿಯನ್ನು ಕೂಡ ಲೋಕಾರ್ಪಣೆಯನ್ನು ನೆರವೇರಿಸಿಕೊಡಬೇಕೆಂದೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಡ್ತಾ ಇದ್ದೀವಿ. ಇಡೀ ರಾಣೆಬೆನ್ನೂರು ಕ್ಷೇತ್ರವನ್ನ ಡಿಜಿಟಲ್ ಯುಗವನ್ನು ಮಾಡಿಕೊಟ್ಟಿರುವಂತಹ ಯುವ ನಾಯಕ ನಮ್ಮ ಪ್ರಕಾಶ್ ಕೋಳಿಯವರವರ ಕನಸಿನ ಕುರಿತುಗಳು ಈ ಎಲ್ಲ ಕಾಮಗಾರಿಗಳ ಲೋಕಾರ್ಪಣೆ ನಾಡ ದೊರೆಯಿಂದ ನೆರವೇರುತ್ತಿರುವುದು ರಾಣೆಬೆನ್ನೂರು ಕ್ಷೇತ್ರದ ಜನರ ಒಂದು ಸೌಭಾಗ್ಯದೆಂದರೆ ಕರೆದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಉಪಗ್ರಹ ಆಧಾರಿತ ಕೃಷಿ ಪದ್ಧತಿಯನ್ನೇ ಇಡೀ ದೇಶ ಅನೇಕ ಯುವಕರಿಗೆ ಪ್ರತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.